ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಲಿಲ್ಲವೆಂದು ಜಿಲ್ಲಾಧಿಕಾರಿ ವಿರುದ್ಧ ಶ್ರೀನಿವಾಸಪುರದ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕಚೇರಿಗೆ ಭೇಟಿ ನೀಡಿದ್ದ ಜಿಲ್ಲಾಧಿಕಾರಿ ಅಕ್ರಮ್ ಪಾಷರವರ ಬಳಿ ಅಲ್ಲಿನ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಬಂದಿದ್ದರು. ಈ ವೇಳೆ ಜಿಲ್ಲಾಧಿಕಾರಿ ಜನರ ಸಮಸ್ಯೆ ಆಲಿಸದೆ ತೆರಳಿದ್ದರಿಂದ ಜಿಲ್ಲಾಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿಕಾರುತ್ತಿದ್ದಾರೆ. ಇವತ್ತು ಶ್ರೀನಿವಾಸಪುರ ತಾಲೂಕು ಆಫೀಸಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಈ ಶ್ರೀನಿವಾಸಪುರದ ಒಂದು ತಾಲೂಕಿನ ಹಾಗೂ ಪಟ್ಟಣದ ಕೆಲವು ನಾಗರಿಕರ ಒಂದು ಅರ್ಜಿಗಳು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ನಾವು ಕೂಡ ಡಿ ಸಿ ಸಾಹೇಬರು ಮಾತಾಡಬೇಕು ಅಂತ ಬಂದಿದ್ದೀವಿ. ಆದರೆ ಇಲ್ಲಿ ಒಬ್ಬ ಅಂಗವೈಕಲರು, ಅದರಲ್ಲಿ ಒಬ್ಬ ಅಡ್ವೊಕೇಟ್ ಲಾಯರ್ ಅವರು ಯಾವುದೋ ಒಂದು ದಾಖಲೆ ವಿಚಾರ ಸಾಹೇಬ್ರಿಗೆ ಮನವಿ ಕೊಡೋಕೆ ಹೋದರೆ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೆ ನಿರ್ಲಕ್ಷ್ಯ ವಹಿಸ್ಕೊಂಡು ಹೋಗ್ತಾರೆ. ಏನು ಈ ರೀತಿ ನಡೆದ್ರೆ ಸಾರ್ವಜನಿಕ ಕೆಲಸ ಆಗೋದು ಹೆಂಗೆ? ಸಾರ್ವಜನಿಕರ ಪರವಾಗಿ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಏನು ಎತ್ತ ಅಂತೇಳ್ಬಿಟ್ಟು ಮಾತಾಡೋವಂಥ ಒಂದು ಸೌಜನ್ಯ ಅವ್ರಿಗಿಲ್ಲ ಅಂತೇಳಿದ್ರೆ ಇನ್ನು ಸಾಮಾನ್ಯರಿಗೆ ಕೆಲಸ ಮಾಡೋದು ಹೇಗೆ? ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ರೆ ಇಲ್ಲ ಅಂತೇಳಿ ಪರಿಶೀಲನೆ ಮಾಡೋಕ್ಕೆ ಬಂದಿರೋಂಥವ್ರು ಸಾರ್ವಜನಿಕರದ್ದು ಒಂದು ವಿಚಾರನ ಕೇಳೋಕ್ಕೆ ಅವರು ಮನಸ್ಸಿಲ್ಲ ಅಂತೇಳಿದ ಮೇಲೆ ಇನ್ನು ಯಾವ ರೀತಿ ಅವರು ಸ್ಪಂದಿಸ್ತಾರೆ, ಯಾವ ರೀತಿ ಇವರಿಂದ ಅಭಿವೃದ್ಧಿ ಆಗುತ್ತೆ, ಯಾವ ರೀತಿ ಈ ತಾಲೂಕಲ್ಲಿ ಜನರ ಒಂದು ಸಮಸ್ಯೆ ಬಗೆಹರಿತದೆ ಅಂತೇಳಿ ಜನರ ಆಶಾಭಾವನೆ ಯಾವ ರೀತಿ ಇಟ್ಕೋಬೇಕು? ತಾಲೂಕು ಆಫೀಸ್ ಮುಂದೆ ಪ್ರತಿ ವಾರದಲ್ಲಿ 4-5 ಹೋರಾಟಗಳಲ್ಲಿ ಅನೇಕ ಸಂಘಟನೆಗಳಲ್ಲಿ ಪ್ರತಿನಿತ್ಯ ಚಳುವಳಿಗಳನ್ನು ಮಾಡ್ತಾ ಇದ್ದಾರೆ. ಕಾರಣ ಇವತ್ತು ಒಂದು ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥವರು ಇಲ್ಲಿ ಅದರ ಭಾಗವಾಗಿರ್ತಕ್ಕಂಥ ಅನೇಕ ಇಲಾಖೆಗಳಿದ್ದಾವೆ, ಈ ಕಚೇರಿಯಲ್ಲಿದ್ದಾವೆ. ಸಂಬಂಧಪಟ್ಟಂಥ ಅಲ್ಲಿ ಸಾರ್ವಜನಿಕರ ಕೆಲಸಗಳಿಗೆ ಬರ್ತಾರೋ ಅವು ಇವತ್ತು ಅಂದುಕೊಂಡಂಥ ರೀತಿಯಲ್ಲಿ ಇವತ್ತು ಆಗ್ತಾ ಇಲ್ಲ. ತಿಂಗಳಾನುಗಟ್ಟಲೆ ಓಡಾಡುವಂಥ ಪರಿಸ್ಥಿತಿ ಇದೆ. ಇವತ್ತು ಇಲ್ಲಿ ಇದೇ ಆಫೀಸ್ನಲ್ಲೇ ವಿಡೋ ಪೆನ್ಷನ್ ಇರ್ಬೋದು ಅಥವಾ ಸಂಧ್ಯಾ ಸುರಕ್ಷೆ ಇರ್ಬೋದು, ಅಂಗವಿಕಲರು ಇರ್ಬೋದು, 4-5 ತಿಂಗಳಿಂದ ಅವರಿಗೆ ವೇತನ ಸಿಗ್ತಾ ಇಲ್ಲ. ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಇವು ಸಿಗ್ತಾ ಇಲ್ಲ. ಅವರೆಲ್ಲ ಕೂಡ ಬಂದು ಇವತ್ತು ಅಲಿಯುವಂಥ ಪರಿಸ್ಥಿತಿ ಬಂದಿದೆ. ಹಾಗೆಯೇ ಸೊಸೈಟಿಗೆ ಸಂಬಂಧಪಟ್ಟಂಥ ರೇಷನ್ ಇವತ್ತು ಏನೇ ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಆಹಾರ ಇಲಾಖೆ ಇದೆ, ಅಲ್ಲಿಗೂ ಕೂಡ ಬರಬೇಕು. ಸರ್ವೆ ಇಲಾಖೆ ಇದೇ ಕಚೇರಿಯಲ್ಲಿದೆ. ತಾಲೂಕಿನಲ್ಲಿ ಸಾಕಷ್ಟು ಇವತ್ತು ಸರ್ವೆಗಳು ಪೆಂಡಿಂಗ್ ಇದ್ದಾವೆ ಮತ್ತು ಹೋದ್ರೂ ಕೂಡ ಒಂದೇ ಏಕಕಾಲದಲ್ಲಿ ಇವತ್ತು ಕೆಲಸಗಳಾಗ್ತಾ ಇಲ್ಲ. ಸೊ ಅಂಥದಕ್ಕೆ ಜನ ಇವತ್ತು ನಿರಂತರವಾಗಿ ಇಲ್ಲಿ ಅಲಿಯುವಂಥ ಪರಿಸ್ಥಿತಿ ಆಗ್ತಾ ಇದೆ. ಇಲ್ಲಿ ತಹಸೀಲ್ದಾರ್ ಬೋರ್ಡ್ ಹಾಕ್ತಾರೆ, ಮಧ್ಯಾಹ್ನ 3 ಗಂಟೆವರೆಗೂ ಯಾರೋ ಸಾರ್ವಜನಿಕರು ಮಾತಾಡಬಾರ್ದು, ನಮ್ಮನ್ನು ಪ್ರಶ್ನೆ ಮಾಡಬಾರ್ದು, ನಮ್ಮ ಕೆಲಸಗಳಿಗೆ ಅಡ್ಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಯಾರು ಸಾರ್ವಜನಿಕರು ಕೆಲಸ ಮಾಡಲಿಕ್ಕೆ ಇರ್ತಾರೋ ಚೇರ್ಗಳಲ್ಲಿ, ಅವರೇ ಇಲ್ಲಿ ಚೇರ್ಗಳಲ್ಲಿ ಇರೋದಿಲ್ಲ. ಯಾವಾಗಲೂ ಮೀಟಿಂಗ್ಗಳೇ ಇವರಿಗೆ. ರೋಣೂರಲ್ಲಿ ಒಂದು ಮೀಟಿಂಗು, ಗೌನ್ಪಲ್ಲಿ ಒಂದು ಮೀಟಿಂಗು, ರಾಯಲ್ಪಾಡ್ ಮೀಟಿಂಗ್, ಕೋಲಾರ ಮೀಟಿಂಗು, ಇಲ್ಲ ಬೆಂಗಳೂರು ಮೀಟಿಂಗ್. ಎಲ್ಲಿ ಇವರು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲಿ ನೋಡಿ, ಇವತ್ತು ಶುಕ್ರವಾರ ಕೊಟ್ಟಿರ್ತಕ್ಕಂಥ ಟಪಾಲಿಗೆ ಸಾಕಷ್ಟು ಅರ್ಜಿಗಳಿದ್ದಾವೆ. ಇಲ್ಲಿ ತನಕ ಅದು ಡಿಸ್ಪೋಸಲ್ ಆಗಿಲ್ಲ. 4 ದಿವಸ ಆಗಿದೆ. ಅಂದ್ರೆ ಇಲ್ಲಿ ಯಾರು ಪರವಾಗಿ ಕೆಲಸ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಒಂದು ನಿಯಂತ್ರಣ ಇಲ್ಲ. ಇವತ್ತು ಒಬ್ಬ ವಕೀಲರು ಇಲ್ಲಿ ಬಂದಿದ್ದಾರೆ, ಅವ್ರದ್ದೇನೋ ಸಮಸ್ಯೆ ಹೇಳ್ಕೊಳ್ಳಿಕ್ ಬರ್ತಾರೆ. ಅವ್ರ ಅಂಗವಿಕಲರು, 2 ಕೋಲ್ ಮೇಲೆ ಅವ್ರು ನಡೀಬೇಕು ಅಂತ ಒಬ್ಬ ವಕೀಲರಿಗೆ ಅವ್ರ ಸಮಸ್ಯೆ ಏನಿದೆ ಅಂತ ಹೇಳಿ ಪರಿಹಾರ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ಆಯ್ತು ನೋಡೋಣ, ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮನೋಭಾವದಿಂದ ಇವತ್ತು ಮಾತಾಡ್ತಕ್ಕಂಥದ್ದು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ತಾಲೂಕಿನ ದಂಡಾಧಿಕಾರಿಗಳಿರ್ಬೋದು. ಸಾಕಷ್ಟು ಇಲ್ಲಿ ಇವತ್ತು ಒಂದು ರೀತಿಯಲ್ಲಿ ಜನಗಳಿಗೆ ಏನೂ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಆ ಒಂದು ಇದರಲ್ಲಿದೆ. ಇಲ್ಲಿ ಮೇಲ್ಗಡೆ ದಾಖಲಾತಿ ರೂಮ್ ಇದೆ. ಆ ರೂಮಲ್ಲಿ ಸೇರ್ಕೊಂಡಿರ್ತಕ್ಕಂಥವ್ರು ಯಾರು ಇಲ್ಲಿ ಪರ್ಮನೆಂಟ್ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲ. ಎಲ್ಲ ಕೂಡ ಬೇರೆ ಬೇರೆ ಕಡೆ ರೋಲ್ ಕಾಲ್ ಮಾಡಿ ದುಡ್ಡು ಮಾಡಿ ಸಸ್ಪೆಂಡ್ ಆಗಿರ್ತಕ್ಕಂಥವ್ರನ್ನೆಲ್ಲ ಕೂಡ ಇವತ್ತು ಇಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಎಲ್ಲಿ ಕೂಡ ನೋಟ್ ಬಿಚ್ಚಿದ ಯಾವುದೇ ಕೆಲಸಗಳು ಇವತ್ತು ಇಲ್ಲಿ ದಾಖಲಾತಿ ರೂಮ್ಗಳಲ್ಲಿ ಆಗ್ತಾ ಇಲ್ಲ. ಸೊ ಈ ರೀತಿ ಆದಂತ ಪರಿಸ್ಥಿತಿ ಇದೆ. ಇವತ್ತು ಜನ ಎಚ್ಚೆತ್ಕೊಂಡಿದ್ದಾರೆ. ಇವತ್ತೆಲ್ಲ ನಾಳೆ ಇದು ದೊಡ್ಡ ರೀತಿ ಹೋರಾಟ ಆಗುತ್ತೆ. ತಾಲೂಕು ಆಫೀಸ್ನಲ್ಲಿ ನೀವು ಇದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಅವ್ರ ಕುಂದುಕೊರತೆಗಳನ್ನ ನಿವಾರಣೆ ಮಾಡಲಿಲ್ಲ ಅಂತಂದ್ರೆ ದೊಡ್ಡ ಅನಾಹುತ ಆಗ್ಲಿಕ್ಕೆ ನೀವೇ ಕಾರಣರಾಗ್ತೀರಿ ಅಂತಕ್ಕಂಥದನ್ನ ಇವತ್ತು ನಾವು ಕೂಡ ಒಂದು ಸಂಘಟನೆ ಭಾಗವಾಗಿ ಇವತ್ತು ನಾವು ಹೇಳಲಿಕ್ಕೆ ಇಷ್ಟ. ಅದ್ರಲ್ಲಿ 1 ಎಕರೆ 20 ಕೋಟಿ ನಮ್ಮ ತಂದೆಯವರು ಪರ್ಚೇಸ್ ಮಾಡ್ತಾರೆ. ಇದೇ ಸ್ಯಾಲ್ರಿಡ್ ಮತ್ತು EC ಇದೆ. ಇದು AC ಆದೇಶ ಆಗಿತ್ತು 2003ರಲ್ಲಿ. ಯಾವನ್ನೋ ಅನ್ಎಜುಕೇಟೆಡ್ನ ತಂದು ಇಲ್ಲಿ ಇಕ್ಕಿ ಕಂಪ್ಯೂಟರ್ ಪಾನಿ ಮಾಡಿಸಿದ್ರು. ಏನು ಎಜುಕೇಟೆಡ್ ಮಾಡಿಸಿದ್ರೆ ನೋಡ್ತಾ ಇದ್ರು ಡಾಕ್ಯುಮೆಂಟ್ಸು. 2023ವರೆಗೂ ಬಂದಿರುವ ಪಾನಿ 2003ರಲ್ಲಿ ಕಂಪ್ಯೂಟರ್ ಪಾನಿಗೆ ಬಂದಾಗ ನಾನು ತೆಗೆದಾಕಿದ್ರು. ಪಕ್ಕ ಜಮೀನು ಅವ್ರು ಸೇರ್ತ. ಆವತ್ತಿಂದ ನಾನು ಕೇಸ್ ಹಾಕಿ ಕೋರ್ಟ್ಗೆ ಇಷ್ಟೊಂದು ಅರ್ಜಿಗಳು ಕೊಟ್ಟು ಏನು ಮಾಡಿದ್ರು ಏನೂ ಮಾಡ್ತಾ ಇಲ್ಲ ಅವರು. ಕನಿಷ್ಠ ಇಲ್ಲಿಂದ ರಿಪೋರ್ಟ್ ಕಳ್ಸೋಕ್ಕಾಗಲಿಲ್ಲ ACಗೆ. ನಾನೇ ಮತ್ತೆ ಕೇಸ್ ಹಾಕಿ ನಾನೇ ಒಬ್ಬ ಅಡ್ವೊಕೇಟ್ ನಿಂತ್ಕೊಂಡು ಕೇಸ್ ಹಾಕಿ ಆರ್ಡರ್ ಮಾಡಿಸ್ಕೊಂಡು ಬಂದೆ. ಯಾವಾಗ ಆರ್ಡರ್ ಆಗಿದ್ದಂದ್ರೆ 21/7/2022ರಲ್ಲಿ. ನಾನು ಅರ್ಜಿ ಕೊಟ್ಟಿರೋದು ಯಾವಾಗ 19/10/22, 1 ತಿಂಗಳು ಬಿಟ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾಡಿ ಒಬ್ಬರು ರಿಪೋರ್ಟ್ ಹಾಕಿ ಹೋಗ್ತಾನೆ. ಅವ್ನು ಟ್ರಾನ್ಸ್ಫರ್ ಆದ್ಮೇಲೆ
ಅವ್ನಿಗೆ ಯಾವ ಫೈಲು ಅವ್ರಿಗೆ ಏನಾದ್ರು ಒಪ್ಸೋ ಹೋಗ್ತಾನೋ ಇಲ್ವಂತ ಗೊತ್ತಿಲ್ಲ ನನಗೆ. ಓಲಿ ಬಂದವರಾದ್ರೂ ನನಗೆ ನೋಟಿಸ್ಕೊಡ್ಬೇಕು, ಅದು ಮಾಡಲ್ಲ. ನಾನು ಹೋಗಿ ಕೇಳಿದ್ರೆ ಆಗ ಮಾಡ್ಕೊಡ್ತೀವಿ. ಯಾರು AC ಹತ್ರ ಹೋದ್ರು DC ಯಾರು ಮಾತಾಡಿದ್ರು ಅಷ್ಟೇ ಮಾಡ್ಕೊಡ್ತೀವಿ ಅನ್ನೋ ಮಾತು ಬಿಟ್ರೆ ಮಾಡೋದೇನು ಇಲ್ಲ. ಈಗ ಕೆಲಸ ನಡೀತಾ ಇಲ್ಲ ಇಷ್ಟು, ಯಾಕಂದ್ರೆ ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡೋರು ಇಲ್ಲೇ. ಕನಿಷ್ಠ ವಿಲೇಜ್ ಅಕೌಂಟೆಂಟ್ ಕೆಲಸ ಅವ್ನು ಮಾಡಕ್ಕಾಗಲ್ಲ. ಏನೋ ಒಂದು ಮಾತಾಡ್ತಾನೆ, ಒಬ್ಬ ಪಬ್ಲಿಕ್ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿದ್ರು ಮಾಡ್ಕೊಡ್ತೀನಿ ಅಂತಾರೆ. ಇಲ್ಲಿ ಈಗ ಹೊರಟೋಗ್ತಾರೆ, ಮತ್ತೆ ಯಾರೇ ಮಾಡ್ತಾರೆ? ಇಲ್ಲ ನಾನು ಮತ್ತೆ ಕೋಲಾರ್ಗೆ ಹೋಗಕ್ಕಾಗುತ್ತಾ? ನಾನು ಒಬ್ಬ ವಕೀಲನಾಗಿ ನಾನು ಬೇರೆಯವ್ರಿಗೆ ನ್ಯಾಯ ಕೊಡ್ತೀನಿ, ನನಗೆ ನ್ಯಾಯ ಇಲ್ಲ ಅಂದ್ರೆ ಎಷ್ಟೊಂದ್ಸರಿ. ಈಗ ಒಂದು ಅರ್ಜಿ ನೋಡ್ರಿ, ಕನಿಷ್ಠ 19-10-22 ಕೊಟ್ಟಿರೋದು ನಾನು. ಅಷ್ಟೊಂದು ಪರಿಜ್ಞಾನ ಇಲ್ವಾ? ಎಲ್ಲ ಏನ್ ಕೆಲಸ ಮಾಡ್ತಾರೆ ಇವರು? ತಹಸೀಲ್ದಾರು ಸ್ಪಂದಿಸಿದ್ರು, ಅಲ್ಲಿ ಇರೋರು ಯಾರು ಸ್ಪಂದಿಸಲ್ಲ. ಆ ರೆಕಾರ್ಡ್ ರೂಮ್ಗೆಲ್ಲೇ 1 ವರ್ಷ ಆಯ್ತು. ಇವ್ರಿಗೆ ಇಲ್ಲ ಅಂದ್ರೆ ನಾನು ತರ್ತಾ ಇದ್ದೆ ಎಲ್ಲ ಡಾಕ್ಯುಮೆಂಟ್ಸ್. 1 ವರ್ಷ ಆಗಿದೆ, ಅಲ್ಲಿ ಕೊಡಲ್ಲ. ಏನೋ ಚಲನ್ ಕಟ್ಕೊಂಡ್ ಬಂದ್ರು, ದುಡ್ಡು ಕೊಡ್ಬೇಕು ಅದೇ. ಇಲ್ಲ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಲ್ಲೇ ಬಿದ್ದಿರ್ತವೆ. ಇಲ್ಲ ನನ್ನ ಫೈಲೇ ಪತ್ತ ಇಲ್ಲಿಗೆ.